powered by Fruity. सच्चिदानंद सच्चिदानंद सच्चिदानंदो सच्चिदानंद ಬಾಕು ರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ ಒಳಗೊಳಗ ಕುದಿವ ಭೂಕಂಪ ಹೊರಗೆ ಹಸಿತಂಪ ಮೇಲೆ ನರುಗಂಪ ಮೇಲೆ ನರುಗಂಪು ಸುತ್ತೆಲ್ಲ ಕತ್ತಲದೊಳಗ ಬೆಳಗ್ತದ ದೀಪ ಬಾ ಸಮೀಪ ಇದು ಯಾವ ಸೀಮೆಯ ಚದುರು ನಿಂತೀನನ್ನಿದೂರು ಸೀಮೆಯ ಚದುರು ನಿಂತೀನನ್ನಿದೂರು ಬಿಟ್ಟಾನಿನ ನಾದೂರು ಬಿಟ್ಟಾನಿನ ನಾದೂರೋ ಸಚ್ಚಿದಾನಂದ ಸಚ್ಚಿದಾನಂದ ಸುತ್ತೆಲ್ಲ ಕತ್ತಲದೊಳಗ ಬೆಳಗ್ತದ ದೀಪ ಬಾ ಸಮೀಪ ನಮ್ಮೊಳಗಿರುವಂತಹ ಒಳ್ಳೆತನ ಒಂದು ಬೆಳಕು ಅದು 100 ಜನರಿಗೆ ಆಶ್ರಯ ಆಗಬೇಕು ಆಶಯ ಆಗಬೇಕು ಎಲ್ಲರಿಗೂ ಬೆಳಕಾಗಿ ಇನ್ನೊಬ್ಬರ ಕಣ್ಣಾಗ ಬದುಕಬೇಕು ಅಂತ ಹೇಳಿ ಬೇಂದ್ರೆ ಅವರು ಹೇಳ್ತಾರೆ ಸೂಪರ್ ಅದಕ್ಕೆ ಹೇಳೋದ್ರಿ ಸಂಗೀತಕ್ಕೆ ಕೆಲವು ಸರಿ ನಾದ ಬಹಳ ಇಂಪಾರ್ಟೆಂಟ್ ಅದಕ್ಕೆ ನಮ್ಮ ದರಾ ಬೇಂದ್ರೆ ಅವ್ರನ್ನ ನಾದ ಬ್ರಹ್ಮ ಅಂತಾರೆ ಪದಗಳಿಗೂ ನಾದಗಳನ್ನ ಹಾಕ್ತಾ ಬ್ರಹ್ಮನ ತರ ಪ್ರತಿಯೊಂದು ಅಕ್ಷರಕ್ಕೂ ಹಣೆ ಬರಹ ಬರೀತಾರೆ ಅಂತ ಮಹಾನ್ ನಮ್ಮ ನಾದ ಬ್ರಹ್ಮ ದರಾ ಬೇಂದ್ರೆ ಅವರಿಗೆ ನಮಸ್ತಾ ನಾವು ಈಗ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಆಂಕರಿಂಗ್ ಅನ್ನೋದಕ್ಕೆ ಹೊಸ ಪದವನ್ನ ಬರೆದಂತಹ ಕನ್ನಡವನ್ನ ಸ್ಪಷ್ಟವಾಗಿ ಮಾತನಾಡುವಂತಹ ಅಪರ್ಣ ಹಾಗೂ ಅತ್ಯುತ್ತಮವಾದಂತಹ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್ ಲೆಟ್ಸ್ ವೆಲ್ಕಮ್ ನನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಅರೆವೇನೆ ಚಿನ್ನ ನಾ ಬಿಡುವೇನೆ ನಿನ್ನ ಎಲ್ಲೇ ನೀನಿರು ನನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಮರೆವೇನೆ ಚಿನ್ನ ನಾ ಬಿಡುವೇನೆ ನಿನ್ನ ಎಲ್ಲೇ ನೀನಿರು ಕುದುರೆ ಮೇಲೆ ವಿಷ್ಣು ಸರ್ ಬರ್ತಾ ಸಹೋದರರ ಸವಾಲ್ ಸೂಪರ್ ಇವತ್ತು ನಿಜವಾಗ್ಲೂ ಈ ಇಬ್ರು ಮಹಾನ್ ಕಲಾವಿದರು ನಮ್ಮ ಎದುರುಗಡೆ ಇದ್ದಾರೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಿಮ್ಮಿಬ್ಬರಿಗೂ ದಯವಿಟ್ಟು ನಿಮ್ಮ ಸ್ಥಾನವನ್ನ ಅಲಂಕರಿಸಬಹುದು ಓಕೆ ಈಗ ಒಬ್ಬ ಹುಡುಗ ಈಗಷ್ಟೇ ಕನ್ನಡ ನಾಡನ್ನ ಆವರಿಸ್ಕೊತಾ ಇದ್ದಾನೆ ತನ್ನ ದನಿಯ ಮೂಲಕ ಮಿಸ್ಟರ್ ವ್ಯಾಸ್ ಹಾಗೂ ಯಜ್ಞ ಶೆಟ್ಟಿ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ ಲೆಟ್ಸ್ ವೆಲ್ಕಮ್ ಯಜ್ಞ ಖುಷಿಯಾಗುವಂತದ್ದೇನು ಅಂದ್ರೆ ನಮ್ಮ ರಾಮ್ ಗೋಪಾಲ್ ವರ್ಮಾ ಇಡೀ ನಮ್ಮ ಭಾರತೀಯ ಚಲನಚಿತ್ರರಂಗದಲ್ಲಿ ಹೊಸ ತರದ ಸಂಚಲನವನ್ನ ತಮ್ಮ ಮೇಕಿಂಗ್ ಮೂಲಕ ಕಥೆಯ ಮೂಲಕ ಹಾಗೂ ತಮ್ಮದೇ ಶೈಲಿಯಲ್ಲಿ ಹೇಳುವ ಆ ಸಿನಿಮಾ ಇದೆಯಲ್ಲ ಅಂತ ಒಬ್ಬ ಮಹಾನ್ ಡೈರೆಕ್ಟರ್ನ ಜೊತೆ ತಾವು ಕೆಲಸ ಮಾಡ್ತಿರೋದು ನಮಗೂ ಬಹಳ ಖುಷಿ ಸರಿ ಚಪ್ಪಾಳೆ ಥ್ಯಾಂಕ್ ಯು ಆಕ್ಚುಲಿ ಒಬ್ಬ ಒಳ್ಳೆಯ ಶಾಸ್ತ್ರೀಯ ಸಂಗೀತಗಾರ ಯಾವ್ದಾದ್ರು ನೀವು ದಾಸರ ಪದ ಹಾಡ್ಬೋದು ಅಥವಾ ಇನ್ಯಾವ್ದ್ರ ಪದ ಹಾಡ್ಬೋದು ವಚನ ಹಾಡ್ಬೋದು ಗೊತ್ತಿಲ್ಲ ನಿಮ್ಮದೇ ಆದಂತ ಒಂದು ಸಂಗೀತದ ಮೈದಾನವನ್ನು ಸೃಷ್ಟಿ ಮಾಡ್ಕೋತೀರಿ ಅದ್ರಲ್ಲಿ ಆಟ ಆಡ್ತಿರ್ತೀರಿ ಆ ಆಟದ ಒಂದು ಹಾಡನ್ನು ನಮ್ಗೆ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ महागणपतिं मनसा महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेव
ಆದಿವಂದಿತ ಮಹಾಗಣಪತಿಂ ಸೂಪರ್. ಅಂತೂ ಇಷ್ಟ ತನಕ ನಾವು ನಮ್ಮದೇ ಆದ ಲೋಕದಲ್ಲಿದ್ವಿ. ಈಗ ನಮ್ಮ ಲೋಕ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ ಬೈ ಫ್ರೂಟಿಯ ಆಟದ ಲೋಕಕ್ಕೆ ಬರೋಣ. ದಯವಿಟ್ಟು ತಮ್ಮ ಸ್ಥಾನವನ್ನು ಅಲಂಕರಿಸಿ. ಥ್ಯಾಂಕ್ ಯು. ನಮ್ಮ ಮೊದಲನೆಯ ಆಟ ಗಾನ ಬಜಾನ. ಈಗ ಮೊದಲನೆಯ ರೌಂಡ್ ಗಾನ ಭಜನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ವಿದ್ವಾಂಸರ ನಮ್ಮ ಈ ರಷ್ಯನ್ ಬಾಲೆಯ ಕರ್ಣಗಳಿಗೆ ಕೇಳಿಸಿ ಕನ್ನಡದ ಕಂಪಿನ ಹಾಡನ್ನ. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯಿ ಈ ಪ್ರೀತಿ ಈ ಪ್ರೇಮ ಬಲುಬೆ ಬಜರ್ ಮೇಲೆ ಕೈ ಇರ್ಲಿ. ಹೆಲೆ ಪಾತ್ರ ಹೆಲೆ ಕಾದಗ ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯ್ ಈ ಪ್ರೀತಿ ಈ ಪ್ರೇಮ ಇದು ಸರಿಯಾದ ಉತ್ತರ. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯ್ ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್ ಚಂದಿರನ ತೂಕಕ್ಕೆ ಬಿಡು ಸಂಜೆಯನ್ನು ಸೇಲಿಗೆ ಬಿಡು ಭೂಮಿನ ಬಾಡಿಗೆ ಕೊಡು ಸಾಕು ಲೋಕವ ಮೂಟೆ ಕಟ್ಟು ಮಾರಲೆ ಸೈಕಲ್ ಹತ್ತು ಯಾತಕ್ಕೆ ದುಸ್ರ ಮಾತು ಎಲ್ಲ ಟೈಮ್ ಗುಡ್ ಒನ್ ಗುಡ್ ಒನ್. ಸೂಪರ್. ಬನ್ನಿ. ಈಗ ಮುಂದಿನ ನಾವ್ ಹೇಳ್ತೀವಂತಪ್ಪ, ನೀವ್ ಹೇಳೋ ಹಂಗಿಲ್ಲ, ಯಾಕಂದ್ರೆ ನಾವು ಬಿಟ್ಕೊಟ್ಟಿದೀವಲ್ಲ. ನೋಡೋಣ ಯಾರು ಬಿಟ್ಕೊಡ್ತಾರೆ ಯಾರು ಬಿಟ್ಕೊಡಲ್ಲ ಅಂತ. ವಿದ್ವಾಂಸರೇ, ಇವರ ಕರ್ಣಗಳಿಗೆ ಕನ್ನಡದ ಕಂಪಿನ ಹಾಡನ್ನ ಇನ್ನೊಂದು ಕೇಳಿಸಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಅಲ್ಲ ನಂಗೆ ಗೊತ್ತಾಯ್ತು. ಅಲ್ಲ ನಂಗೆ ಗೊತ್ತಾಯ್ತು. ಒಮ್ಮೆ ನೀವ್ ಹಾಡಿದ ಹಾಡು ಅವಳ ನೋಡ್ತಾ ತರೇರು. ಇದು ತಪ್ಪಾದ ಉತ್ತರ. ಅಯ್ಯೋ, ಸಣ್ಣ ಪೇಷನ್ಸ್ ಇದ್ದಿದ್ರೆ ಆಗಿರೋದು. ಯಜ್ಞಾ ಶೆಟ್ಟಿ ಅಂಡ್ ವ್ಯಾಸ್, ಇದು ನಿಮಗ್ ಪಾಸ್ ಆಗುತ್ತೆ. ನೀವೇನು ಈಗ ಬಜಾರ್ ಹೊತ್ಬೇಕಾಗಿಲ್ಲ. ಅವ್ರು ಇನ್ನೊಂದ್ಸರಿ ಹಾಡ್ತಾರೆ. ಉದಲು ಇನ್ನೊಂದ್ಸಲ ಹಾಡಿ. ಏನು ಸಿಂಗ್. ಉದಲು ಉದಲು ಯಾಕ ಮುಡ್ತಾರು. ಕರೆಕ್ಟ್ ಆಗಿ ಹಾಡಲು. ಸುತ್ತಮುತ್ತಲು ಸಂಜೆ ಗತ್ತಲು ಇರ್ಬೋದು. ಅದೇ ಸಾಂಗ್. ಸುತ್ತಮುತ್ತಲು ಸಂಜೆ ಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ. ಸಾರಿ, ಎಲ್ಲ ಸಾರಿ, ವಿದ್ವಾಂಸರು ಹೇಳ್ತಾ ಇದ್ದಾರೆ ಇದು ಸರಿಯಾದ ಉತ್ತರ. ಒಂದ್ ನಿಮಿಷ. ಸರಿಯಾದ ಉತ್ತರ ನಿಮ್ಮದು ಅಂತ ಹೇಳಲಿಲ್ಲ. ಆಕ್ಚುಲಿ ಇದು ಸರಿಯಾದ ಉತ್ತರ ಅಲ್ಲ, ಇದು ತಪ್ಪಾದ ಉತ್ತರ. ಒಂದು ಎಕ್ಸೈಟ್ಮೆಂಟ್ಗೆ ಕಟ್ ಹಾಕಿದ್ದೀವಿ. ಓಕೆ, ಯಾವ ಹಾಡು ಅನ್ನೋದ್ರ ಶಬೀರ್ ಬಾಯ್ ತೋರ್ಸಿ. ಅವಳು ಹುಡುಗರು ಅಂತ ಎರಡು ಸರಿ ಹೇಳಿಲ್ಲ. ಆಕ್ಚುಲಿ ನನ್ನ ಫ್ರೆಂಡ್ ಆಕಾಂಕ್ಷ ಹಾಡಿರೋದಿದ್ದು ಮೋಸ್ಟ್ಲಿ ಬೈಕೊಂಡಿದ್ಲು ಅನ್ಸುತ್ತೆ, ಅದಕ್ಕೆ ನನ್ನ ಕನ್ನಡ. ಓಕೆ, ಇರ್ಲಿ, ಏನು ತೊಂದರೆ ಇಲ್ಲ. ಈಗ ನಾವು ಮೂರನೇ ಹಾಡಿಗೆ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ನಮ್ಮ ವ್ಯಾಸ ಹಾಗೂ ಯಜ್ಞಾ ಶೆಟ್ಟಿ ಅವರು ಒಂದು ಹಾಡನ್ನು ಕರೆಕ್ಟ್ ಆಗಿ ಹೇಳಿ 2,500 ರೂಪಾಯಿ ಗೆದ್ದಿದ್ದಾರೆ. ಅಪರ್ಣ ಹಾಗೂ ಬದ್ರಿ ಅವರು ಇನ್ನು ಏನು ಖಾತೆ ತೆರೆದಿಲ್ಲ. ವಿದ್ವಾಂಸರೇ, ಇನ್ನೊಂದು ಹಾಡನ್ನ ನಮ್ಮ ಈ ವಿದೇಶಿ ಮಹಿಳೆಯ ಕರ್ಣಗಳಿಗೆ ಕೇಳಿಸಿ. ನಿಲ್ಲೆ
ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಸಂದಾಗಿಲ್ವಾ, ನಾನ್ ಪ್ರೀತಿ ಮಾಡಕ್ಕಿಲ್ವಾ ಬುಲ್ ಬುಲ್. ಬದರ್ ಮೇಲೆ ಕೈ ಇರ್ಲಿ. ಲೆಟ್ಸ್ ಸ್ಟಾರ್ಟ್. ನಾ ಒಳ್ಳೆ ಹಿಮಸಿಂದ ಇನ್ನೊಂದ್ಸತಿ. ನಾ ಒಳ್ಳೆ ಮನಸ್ಸಿಂದ ತಲೆಲ ನಾ ಒಲ್ವರೆದಲೆ ನವಲ್ವರೆದಲೆ ಮಾಹೋ ನಾ ಒಲ್ವರೆದಲೆ ನನೆ ಮಾಹೋ. ಯಾವುದು ಅಪರ್ಣ ಅವರೇ? ಬದ್ರಿ ವ್ಯಾಸ್. ಮೇಲೆ ಕರೆ ಜಿಲ್ಲಾ ಯಾಮಾರಿ ನಾ ಬೋಲ್ಗೆ ಹುರ್ಗಾಯ ನಾ ಬೋಲ್ಗೆ ಹುಡ. ಆ ಕಡೆ ನಿಲ್ಲೇ ಅದೇನೋ ಇದೆಯಲ್ಲ ನಾವೇ ಓದ್ತಿದ್ದ. ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನಿಲ್ಲೆ ನಿಲ್ಲೆ ಕಾವೇರಿ. ಓಕೆ, ಇದು ಸರಿಯಾದ ಉತ್ತರ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾವ್ ಒಳ್ಳೆ ಹುಡುಗ ಅಲ್ವಾ, ನಾವ್ ನೋಡಕ್ ಸಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ ಬುಲ್ ಬುಲ್ ಮಾತಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ. ಸೂಪರ್ ಸೂಪರ್. ಓಕೆ, 2 ಹಾಡುಗಳನ್ನ ಕರೆಕ್ಟ್ ಆಗಿ ಹೇಳಿ ನೀವು ಒಟ್ಟು ಮೊತ್ತ 5,000 ರೂಪಾಯಿನ ಗೆದ್ದಿದ್ದೀರಾ. ಚಪ್ಪಾಳೆ. ಯಾಕೆ ಅಪರ್ಣ ನೀವು ಕಂಡಿಡಿಲಿಲ್ಲ? ನಿಲ್ಲೆ ನೆಕ್ಸ್ಟ್ ಏನ್ ಗೊತ್ತಿಲ್ಲ. ಅವ್ರು ಅಲ್ಲೇ ನಿಂತ್ಕೊಂಡ್ಬಿಟ್ರು. ನಿಲ್ಲೆ 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 ಅಂದ ತಕ್ಷಣ ಅವ್ರು ಅಲ್ಲೇ ನಿಂತ್ಕೊಂಡ್ಬಿಟ್ರು. ಇಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ರು. ಅಲ್ಲ, ಅಷ್ಟೊತ್ತಿಗೆ ಬಜರ್ ಆಗಿತ್ತು. ಓಕೆ, ಇರ್ಲಿ. ಈಗ ಇನ್ನು ಒಂದು ಕೊನೆಯ ಹಾಡಿದೆ. ನಮ್ಮ ಕೊನೆಯ ಹಾಡನ್ನ ಕೇಳೋಣ. ವಿದ್ವಾಂಸರೇ, ಈ ಸುಂದರಿಯ ಕರ್ಣಗಳಿಗೆ ಕೇಳಿಸಿ ಕನ್ನಡದ ಕಂಪಿನ ಹಾಡನ್ನ. 108 ಮ್ಯಾಟ್ನಿ ಶೋಗಳು ಕಣ್ಣಲ್ಲಿ, ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ರೆಡಿ? ಬಜರ್ ಮೇಲೆ ಕೈ ಇರ್ಲಿ. ಲೆಟ್ಸ್ ಸ್ಟಾರ್ಟ್. ಮೆಂದು ಸಂಡೆ ಕರರೆಲೆ ಕಂದರೈದ ತರರೆರೆ ಮಂದ ತೆಂದ ತೆರರೆರೆ ಅದನ್ನರೈದ ನರೈನರೆ. ಗೆಸ್ ಮಾಡ್ತಾ ಇದ್ರಿ ಯಜ್ಞ ಶೆಟ್ಟಿ ಅವರು. ಏನದು? ಸಿಂಗಗೆ ಅನ್ನು ಮಿಂದು ಕಲ್ಲೆ ಸರರುರೆ ಕಂದಲಿ ಕೃಷ್ಣ ಕೋಲೆನ್ಲಿ. ಕೃಷ್ಣ ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ಇದು ಸರಿಯಾದ ಉತ್ತರ. ನಿನ್ನ ಸೌಂಡು ಎದೆಯೊಳಗೆ, ನಿಂದೆ ಫೀಲು ಮನದೊಳಗೆ, 108 ಮ್ಯಾಟನಿ ಶೋಗಳು ಕಣ್ಣಲ್ಲಿ, ನೈಟೆಲ್ಲ ನಿನ್ನದೇ ಕನಸಿನ ಹಾವಳಿ, ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಮಾಡಿ. ಕೃಷ್ಣ ವೇಟಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ಓಕೆ, ಸೂಪರ್. 4 ಹಾಡುಗಳಲ್ಲಿ 1 ಹಾಡನ್ನ ಇಬ್ರು ಹಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಅದನ್ನ ಬಿಟ್ವಿ. ಆದ್ರೆ 3 ಹಾಡುಗಳನ್ನ ವ್ಯಾಸ್ ಹಾಗೂ ಯಜ್ಞಾ ಶೆಟ್ಟಿ ಅವರು ಹಾಡಿ ಒಟ್ಟು 7,500 ರೂಪಾಯಿನ ಗೆದ್ದಿದ್ದಾರೆ. ನಮ್ಮ ಅಪರ್ಣ ಹಾಗೂ ಬದ್ರಿ ಅವರು ಇನ್ನೂ ಯಾವುದೇ ಖಾತೆ ಓಪನ್ ಮಾಡಿಲ್ಲ, ಹಾಗಾಗಿ ಬೇಸರಗೊಳ್ಬೇಕಾಗಿಲ್ಲ. ಆಟದಲ್ಲಿ ಮೊದಲನೇ ರೌಂಡ್ ಗಾನ ಬಜಾನ ಮುಕ್ತಾಯ ಮಾಡಿದ್ದೇವೆ. ಈಗ ಶುರುವಾಗ್ತಿದೆ 2ನೇ ರೌಂಡ್, ನೆರಳಿನ ಆಟ. ನನಗೆ ನೀವು ಈ ತರ ಕೈ ಕಟ್ಕೊಂಡು ಕೂತಿದ್ದು ನನಗೆ 1ನೇ ಕ್ಲಾಸಿಂದ ನೆನಪಿದ್ಯಾ ಅಂತ. ಫಸ್ಟ್ ಬಂದಾಗ ಹೀಗಿತ್ತು, ಈಗ ಹೀಗೆ, ನೆಕ್ಸ್ಟ್ ಹೀಗೆ, ಅದಾದ್ಮೇಲೆ ಹೀಗೆ, ಅದಾದ್ಮೇಲೆ ಹೀಗೆ, ಆಮೇಲೆ ಹೀಗೆ, ಆಮೇಲೆ ಹೀಗೆ. ಓಕೆ, ಈ ಪರದೆಯ ಮೇಲೆ ನೆರಳಿನ ಆಟ ಶುರುವಾಗುತ್ತೆ. ಈಗ ನಿಮ್ಮಿಬ್ಬರಲ್ಲಿ
ಒಬ್ರು ನೆರಳಾಗ್ಬೇಕು, ಇನ್ನೊಬ್ರು ನೆರಳಿಗೆ ದನಿ ಆಗ್ಬೇಕು. ಅಂದ್ರೆ ಯಾರು ನೆರಳಾಗ್ತೀರಿ, ಯಾರು ದನಿ ಆಗ್ತೀರಿ? ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ಅಪರ್ಣ ರೆಡಿನಾ? ರೆಡಿ ರೆಡಿ. ನಿಮ್ಮ ಸಮಯ ಈಗ ಪ್ರಾರಂಭ ಆಗಿದೆ. ಸ್ಟಾರ್ಟ್. ಮದುವೆನಾ? ಹಾ. ಕವಿತೆ, ಹಾಡು, ಹಾ. ರಾಜ್ಕುಮಾರ್, ವಿಷ್ಣುವರ್ಧನ್. ಓ, ಏನದು ಹಂಡೆನಾ? ಒಂದು ಹಾಡಿನ ಸಾಲನ್ನ ಅಭಿನಯ ಮಾಡ್ಬಿಡಿ, ಅದೆಲ್ಲ ಮಾಡ್ತಿರೋದು. ಬಂಧನ, ಪ್ರೀತಿ, ಪ್ರೇಮ, ಪ್ರಣಯ, ನೋಟ ಅಲ್ಲ ಏನೋ ಸಮಥಿಂಗ್. 5 3 ಓಕೆ. 1. ಅಪರ್ಣ, ಈಗ ಇನ್ನೊಂದ್ಸರಿ ಮಾಡಿ ತೋರಿಸಿ. ಎದುರುಗಡೆ ಮಾತಾಡ್ಸ್ಲಾ? ಮಾತಾಡೋಗಿಲ್ಲ. ಎಸ್ ಮಾತು ದೊಡ್ಡದು, ಜಾಸ್ತಿ, ತುಂಬಾ 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 ನೋಡ್ಬೇಡಿ, ಲವ್ ಆಯ್ತದೆ, ಲವ್ ಮಾಡ್ಬೇಡಿ, ನೋವು ಆಯ್ತದೆ, ಇದೆ ಹಾಡು. ಮಾಡಬೇಡಿ, ಮದುವೆ ಆಯ್ತದೆ. ಟಡಾನ್ ಟಡಾನ್ ಟಡಾನ್. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಲವ್ ಮಾಡ್ಬೇಡಿ, ನೋವು ಆಯ್ತದೆ, ಹೂವ ಕೊಡ್ಬೇಡಿ, ಮದುವೆ ಆಯ್ತದೆ. ಟಾಡಾನ್ ಟಾನ್ ಟಾಡಾನ್. ಗಿಫ್ಟ್ ಕೊಡ್ಬೇಡಿ, ಖರ್ಚು ಆಯ್ತದೆ, ಲಿಫ್ಟ್ ಕೊಡ್ಬೇಡಿ, ಕಷ್ಟ ಆಯ್ತದೆ, ಜಾಸ್ತಿ ನಗ್ಬೇಡಿ, ತುಟಿ ನೋಯ್ತದೆ. ಟಾಡಾನ್ ಟಾನ್ ಟಾಡಾನ್. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಸೆಂಟಲ್ಲಿ ಹೆಣ್ಣು ಮಣ್ಣು, ಯಾಕಲೆ ಯಾಕಲೆ, ಎತ್ತಲೆ ಎತ್ತಲೆ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಲವ್ ಮಾಡ್ಬೇಡಿ, ನೋವು ಆಯ್ತದೆ, ಹೂವ ಕೊಡ್ಬೇಡಿ, ಮದುವೆ ಆಯ್ತದೆ. ಟಾಡಾನ್ ಟಾನ್ ಟಾಡಾನ್. ಓಕೆ ಓಕೆ, ಏನು ತೊಂದರೆ ಇಲ್ಲ, ನಿಮಗೆ ಇನ್ನೂ ಒಂದು ಅವಕಾಶ ಇದೆ. ಅವರೇ ನೆರಳಾಗ್ಲಿ. ಈಗ ನಾನು ನನ್ನ ಪೆದ್ದತನವು. ಓಕೆ, ಬನ್ನಿ ಅಪರ್ಣ. ಬದ್ರಿ ರೆಡಿನಾ? ಯಾ ರೆಡಿ. ಅಪರ್ಣ, ನೀವು ರೆಡಿನಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಕಣ್ಣು. ಹಾ, ಕಣ್ಣು ನನ್ನದು. ಕಣ್ಣು, ಆಮೇಲೆ ಏನ್ರಿ ಇನ್ನೊಂಚೂರು ನೆಕ್ಸ್ಟ್ ಏನಾದ್ರು? ತುಂಬಾ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಓ ದೇವ್ರೆ, ಏನಪ್ಪಾ ಸಿನಿಮಾ ಹೆಸರು? ಏನ್ರಿ ಇದು? ಏನ್ ಮಾಡ್ತಾ ಇದಾರೆ ಅವರು? ಯಾರದು? ಮಂಗಳಾರತಿ. ಹಾ, ಮಂಗಳಾರತಿ ಮಾಡೋರು ಯಾರು? ಪೂಜಾರಿ ಸಿನಿಮಾ ಹಾಡು ಇದು. ಹಾಡು ಗೊತ್ತಿಲ್ಲ ನಂಗೆ. ಅಯ್ಯೋ, ಕಣ್ಣಲ್ಲೇ ಜ್ಯೋತಿ ಕಂಡೆ ನೀನು, ಕಣ್ಣಲ್ಲೇ ನಾನಿದ್ದೀನಿ, ಕಣ್ಣಲ್ಲೇ. ಗೊತ್ತಿಲ್ಲ ರೀ, ಹಾಡೆಲ್ಲ ಕೇಳಿಲ್ಲ ರೀ. ಕಣ್ಣಲ್ಲೇ ನನ್ನ ಚಿತ್ರ ಕಾಣುವೆ, ತುಟಿಯಲ್ಲೇ ನನ್ನ ನಿಮ್ಮ ಟೈಮ್. ಕಣ್ಣಲ್ಲೇ ನನ್ನ ಚಿತ್ರ ಬರೆದನು, ತುಟಿಯಲ್ಲೇ ಪ್ರೇಮ ಪತ್ರ ಬರೆದನು. ಕಣ್ಣಲ್ಲಿ ನನ್ನ ಚಿತ್ರ ಬರೆದನು. ಕೇಳಬೇಕು, ಅಪ್ಡೇಟ್ ಆಗ್ಬೇಕು. ತುಟಿಯಲ್ಲಿ ಪ್ರೇಮ ಪತ್ರ ಬರೆದನು. ಹಾ, ಕಣ್ಣಲ್ಲಿ ಪ್ರೇಮ ಪತ್ರ ಬರೆದನು, ತುಟಿಯಲ್ಲಿ ಪ್ರೇಮ ಪತ್ರ ಬರೆದನು. ನಾನೇ ನೀನ, ನೀನೇ ನಾನ, ನೀನೇ ನಾನ, ನಾನೇ ನೀನ. ಓ ಸೂಪರ್.
ಅವರೇ, ನೀವು 2ನೇ ರೌಂಡಲ್ಲೂ ತೋಪ್ ಹೊಡ್ದಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನೀವು 2ನೇ ರೌಂಡ್ ತೋಪ್ ಹೊಡಿಲ್ಲ, ತೋಪಡ ಹೊಡಿತಾ ಇದ್ದೀರಾ. ಓಕೆ, ಯಜ್ಞಾ ಶೆಟ್ಟಿ ಹಾಗೂ ವ್ಯಾಸ್ ಅವರಿಗೆ ಈಗ ಸಿಗತ್ತೆ ಅವಕಾಶ 2 ಹಾಡುಗಳನ್ನು ಹೇಳೋದಕ್ಕೆ. ಈಗ ನಿಮ್ಮಿಬ್ಬರಲ್ಲಿ ಯಾರು ನೆರಳಾಗ್ತೀರಿ, ಯಾರು ದನಿ ಆಗ್ತೀರಿ? ಇವ್ರು ನೆರಳಾಗ್ತಾರೆ, ನಾನು ಕೊರಳಾಗ್ತೀನಿ. ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಹೊಸದ ಹಳೇದ? ಹಳೇದು. ಓಕೆ. ಫೀಮೇಲ್ ಓರಿಯೆಂಟೆಡ್ ಸಾಂಗ್. ಓಕೆ. ನೋ ಸೌಂಡ್. ನವಿಲು. ನವಿಲೆ ನವಿಲೆ ಹೆಣ್ಣವಿಲೆ, ಗಿರಿ ನವಿಲು. ನವಿಲು. ಓಕೆ. 3ನೇ ವರ್ಡಾ? ಓಕೆ. ಕೋಗಿಲೆ. ಹಾ, ಕೋಗಿಲೆ ಹಾಡಿದ್ದು. ಕೋಗಿಲೆ ಹಾಡಿದೆ. ನವಿಲು. ನವಿಲೆ ನವಿಲೇನೋ ಕುಣಿಬೇಕು, ಕೋಗಿಲೆಯೋ ಹಾಡಬೇಕು, ಅಪ್ಪನೋ ದುಡಿಬೇಕು. ನವಿಲೇನೋ ಕುಣಿಬೇಕು, ಕೋಗಿಲೆಯೋ ಹಾಡಬೇಕು, ಅಪ್ಪನೋ ದುಡಿಬೇಕು, ಅವ್ವನೋ ಹಡಿಬೇಕು. ಅದಲ್ಲಿ ಬದಲಿ ಆಗೋದ್ರಿ ಕಲ್ಲಿನ ಕೋಳಿ ಕುಗ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ಶ್ರುತಿ ಶ್ರುತಿ. ಎತ್ತೇನೋ ಎಳಿಬೇಕು, ನೇಗ್ಲೇನೋ ಉಳಬೇಕು, ಕೈಯಲ್ಲೇ ತಿನ್ನಬೇಕು, ಕಾಲಲ್ಲೇ ನಡಿಬೇಕು. ಅದಲ್ಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕುಗ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ಓಕೆ, ಸೂಪರ್. ಓಕೆ, ನಿಮಗೆ ಇನ್ನೂ ಒಂದು ಅವಕಾಶ ಇದೆ. ಹಾ. ನೀನ್ ಇನ್ನು ಕೊರಳಾಗೆ ಇರಬೇಕು, ಹಾ. ಅವ್ರು ಇನ್ನೂ ನೆರಳಾಗೆ ಇರಬೇಕು. ಇನ್ನೊಂದು ಹಾಡನ್ನ ತೋರ್ಸೋಣ. ಈಗಾಗಲೇ ನೀವು 5,000 ರೂಪಾಯಿ ಗೆದ್ದು ಒಟ್ಟು ನಿಮ್ಮ ಮೊತ್ತ 12,500 ರೂಪಾಯಿಯನ್ನ ಮಾಡ್ಕೊಂಡಿದ್ದೀರಿ. ನಿಮ್ಮ ಸಮಯ ಈಗ ಪ್ರಾರಂಭ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್. ಹಳೇದ ಹೊಸದ? ಹಳೇದು. ಓಕೆ. ಫೀಮೇಲ್ ಓರಿಯೆಂಟೆಡ್ ಸಾಂಗ್. ಕುಣಿಯೋದ? ಡ್ಯಾನ್ಸ್? ವಾಟ್ ಇಸ್ ದಟ್? ಕೋಳಿ. ಮಾಲಾಶ್ರೀದಾ? ಯಾವುದದು? ಕೋಳಿ. ಕೂಗೋ ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಕೂಗು ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಏಕೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಗುಂಡು ಇದ್ದರೆ ಗುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ಗುಂಡು ನಾಲ್ಗೆಗೆ ಹತ್ತೋದು. ಗುಂಡಣ್ಣ ತುಂಡಣ್ಣ ತುಂಬ 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 ಫ್ರೆಂಡಣ್ಣ. ಕೂಗು ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಏಕೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಸೂಪರ್ 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 ಸೂಪರ್. ಸ್ಟೆಪ್ಸ್ ನಿಮ್ದು. ವಿದ್ವಾಂಸರೇ, ನಾವು ಹೊರಡ್ತಾ ಇದ್ದೀವಿ. ಯಾಕೆ? ಇನ್ನೇನ್ ಖಾರ ಮಸಾಲೆ ಎಲ್ಲ ಆಯ್ತಲ್ಲ. ಓಕೆ, ನಮ್ಮ ಈ ನೆರಳಿನ ಆಟವನ್ನ ಇಲ್ಲಿಗೆ ಮುಗಿಸ್ತಾ ನಾನು ಮುಂದಿನ ಆಟಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮುಂದಿನ ಆಟ ಲಿರಿಕ್ಕು ಕಿರಿಕ್. ನಮ್ಮ ಮುಂದಿನ ಆಟ ಬೇರೆ ಯಾವುದೂ ಅಲ್ಲ, ಲಿರಿಕ್ಕು ಕಿರಿಕ್. ಈ ಲಿರಿಕ್ಕು ಕಿರಿಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನೊಂದು ಚಿಕ್ಕ ಸಂಗೀತದ ಆಟವನ್ನು ಶುರು ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಒಂದೇ ರಾಗ, ಬಟ್ ಆ ಹಾಡುಗಳು ಯಾವ ಬೇರೆ ಬೇರೆ ಭಾವದಲ್ಲಿ ಇರುತ್ತೆ ಅನ್ನೋದು. ಅದಕ್ಕೆ ವ್ಯಾಸ್ ಬಪ್ಪ ಬದ್ರಿ ಕಮ್ ಹಿಯರ್. ಓಕೆ, ಯಾವ ಹಾಡಿಂದ ಶುರು ಮಾಡ್ತೀಯಾ? ಯಾವ ರಾಗ ಫಸ್ಟ್? ಶಿವರಂಜನಿ. ಶಿವರಂಜನಿ ರಾಗ ಹಾಡು. ಹಾಡು ನಾನು ಹಿಂದಿದು ಮೇರೆ ನನ್ನ ಸಾವನ್ ಬಾದು ಹಾಡ್ತೀನಿ. ಓಕೆ, ನಾನು ಇವು ಏನ್ ಹಾಡ್ತಾನೆ ಹೇಳಲ್ಲ, ನೀವು ಹಾಡಿದ್ಮೇಲೆ ನೀವೇ ಸ್ಟಾರ್ಟ್ ಮಾಡ್ಬೇಕು. ರೆಡಿನಾ? ಲೆಟ್ಸ್ ಸ್ಟಾರ್ಟ್. ದಿಲ್ ದೀವಾನೆ, खेल है क्या
जाने दर्द भरा ये गीत कहाँ से इन होठों पे आए, दूर कहीं ले जाए। भूल गया क्या भूल के भी है मुझको याद जरा सा, फिर भी मेरा मन प्यासा। गरि स गरि स ध सरि गरि ग सरि ग प ध प प ध प प प ग गरि रि स स ध ध ग 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 रि ग ग ग सरि रि रि ध ध स स ध ध ग अ प 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 ध प प ग ग रि रि स ध प प ग ग रि रि स स रि रि स ग ग रि प प ग ध ध सा ध ध ध सा स स ध ध ध सा स स स ध ध ध रि 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 ध ध ध रि 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 सरि ग रि सरि स ध स ध प ध ग रि ग ग रि सरि रि ध ध स स ध प ध ध ग ಶಿಲೆಗಳು ಸಂಗೀತವ ಹಾಡಿದೆ, ಶಿಲೆಗಳು ಸಂಗೀತವ ಹಾಡಿದೆ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಹಾಡಿದೆ. ಸೂಪರ್, ನಿಜವಾಗ್ಲೂ ಸೂಪರ್ ಬದ್ರಿ, ಸೂಪರ್ ಸೂಪರ್. ಒಂದೇ ರಾಗ ಆದ್ರೆ ಅದರ ಎರಡು ಭಾವಗಳು ಬೇರೆ. ಒಂದು ಕಿಶೋರ್ ಕುಮಾರ್ ಹಾಡಿದ್ದಾದ್ರೆ ಇನ್ನೊಂದು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಎರಡೂ ಬೇರೆ ಬೇರೆ ಸೀಕ್ವೆನ್ಸು, ಆದ್ರೆ ಆ ರಾಗದ ಛಾಯೆ ಬೇರೆ ಬೇರೆ ಭಾವಗಳನ್ನು ಹೇಗೆ ತರುತ್ತೆ ಅಂತ. ನಿಜವಾಗ್ಲೂ ಬಹಳ ಒಳ್ಳೆಯ ಕಾಂಪೋಸಿಷನ್ಸ್ ಇವೆರಡು, ಬಹಳ ಮಹತ್ತರವಾದಂತಹ ಕಾಂಪೋಸಿಷನ್ಸ್. ನಿಜವಾಗ್ಲೂ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ನಿಜವಾಗ್ಲೂ ದೊಡ್ಡ ಸಲಾಂ. ಓಕೆ, ಈಗ ನಮ್ಮ ಲಿರಿಕ್ಕು ಕಿರಿಕಿನ ಆಟಕ್ಕೆ ನಾವು ಬರ್ತಾ ಇದ್ದೀವಿ. ಈಗಾಗಲೇ ಒಂದು ಮಟ್ಟದಲ್ಲಿ ಎಲ್ಲ ಹಾಡುಗಳನ್ನು ಕರೆಕ್ಟಾಗಿ ಹೇಳಿ ಒಂದು ಮಟ್ಟದಲ್ಲಿ ಮೇಲಿದ್ದಾರೆ. ಆದ್ರಿಂದ ಯಾವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಯಾವಾಗದು ಕೆಳಗಿದ್ದವನ್ನ ಮೇಲೆ ಎತ್ತಬೇಕು ಅಂತ. ಹಾಗಾಗಿ ತುಂಬಾ ಕೆಳಗಿರುವಂತಹ ಇವರನ್ನ ಮೇಲೆತ್ತುವ ಕಾರ್ಯಕ್ರಮವನ್ನ ನಾವು ₹1 ಒಪ್ಕೊಂಡಿದ್ದೀವಿ. ಹಾಗಾಗಿ ಈಗ ನಮ್ಮ ಬದ್ರಿ ಹಾಗೂ ಅಪರ್ಣ ಅವರ ಟೀಮು ಫಸ್ಟ್ ಹಾಡೋದಕ್ಕೆ ಶುರು ಮಾಡುತ್ತೆ. ಓಕೆ ವಿದ್ವಾಂಸರೇ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಓ, ನಾಯಕಿಯರು ಪ್ರೇಮ, ರಕ್ಷಿತಾ, ಸುಧಾರಾಣಿ ಅವರು, ರಮ್ಯಾ, ಈ 4 ಜನರಲ್ಲಿ ಯಾರನ್ನ ನೀವು ಆಯ್ಕೆ ಮಾಡ್ಕೋತೀರ? ಸುಧಾರಾಣಿ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸುಧಾರಾಣಿ ಅವರನ್ನ ಲಾಕ್ ಮಾಡಿ. ಓಕೆ, ಅಪರಂಜಿ ಚಿನ್ನವು ಮನೆ ದೇವರು 1993, ಹಸಿರು ಗಾಜಿನ ಬಳೆಗಳೇ ಅವನೇ ನನ್ನ ಗಂಡ 1989. ಇವೆರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ? ಅಪರಂಜಿ ಚಿನ್ನವು. ಓಕೆ, ಅಪರಂಜಿ ಚಿನ್ನವು ಈ ಹಾಡನ್ನ ಲಾಕ್ ಮಾಡಿ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು, ಉರಿಯೋ ಸೂರ್ಯನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ, ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ, ಗುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ, ಬಾಡೋ ಮಲ್ಲಿಗೆ ಹೂವ್ಯಾಕೆ, ಶಿಲೆಯ ಬಾಲಿಕೆ ಅವಳ್ಯಾಕೆ ಹೋಲಿಕೆ, ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಮನದಲ್ಲಿ ನಲಿದಾಡೋ ನಾಯಕ, ನೆನೆದಂತೆ ತಾ ಹಾಡೋ ಗಾಯಕ, ಕಣ್ಣಲ್ಲಿ
ನನ್ನಾಳು ಪಾಲಕಿ ನಡೆಯಲ್ಲೂ ನುಡಿಯಲ್ಲೂ ಒಂದೇ ವಿಧವಾದ ಹೋಲಿಕೆ ತಲಾಲ ತರಲಾರ. ಓಕೆ, ಇಲ್ಲಿ ಏನ್ ಬರ್ಬೋದು ಬದ್ರಿ? ಗೊತ್ತಿಲ್ವಾ? ಯಾಕೆ? 0 ತಗೋಬೇಕು ಅದಕ್ಕೆ. ಇಲ್ಲ. ನೋಡಿರಿ ನಮ್ಮ ಲಿರಿಕೋ ಆಪ್ಷನ್ ಕೊಟ್ಟು ಬಿಡಿ ಬೇಗನೆ. ಓಹೋ ವಿದ್ವಾಂಸ್ರೇ ಕೊಡಿ ಆಪ್ಷನ್. ಓಕೆ, ನಿಮ್ಮ ಸಮಯ ಪ್ರಾರಂಭವಾಗಿದೆ. ನಗುವಲ್ಲೂ ನಲಿವಲ್ಲೂ ಪ್ರೀತಿ ಒಂದೇನೇ ಕಾಣಿಕೆ, ನಗುವಲ್ಲೂ ಮುನಿಸಲು ಪ್ರೀತಿ ಒಂದೇನೇ ಕೋರಿಕೆ, ನಗುವಲ್ಲೂ ಮುನಿಸಲು ಪ್ರೀತಿ ಒಂದೇನೇ ಕಾಣಿಕೆ, ನಗುವಲ್ಲೂ ನಗುವಲ್ಲೂ ಪ್ರೀತಿ ಒಂದೇನೇ ಕಾಣಿಕೆ. ಏನಾ ಬೀನಾ ಸೀನಾ ಡೀನಾ? ಎ ಫಸ್ಟ್ ಏನ್ ಬರುತ್ತೆ? ನಗುವಲ್ಲೂ ನಲಿವಲ್ಲೂ ಪ್ರೀತಿ ಒಂದೇನೆ ಕಾಣಿಕೆ. ಟೈಮ್ ಓಡ್ತಾ ಇದೆ. ಎ ತಗೊಳ್ಳಿ ಅಷ್ಟೇ. ಸಿ. ಸೀನಾ? ಓಕೆ. ಏನಾ ಸೀನಾ? ಒಂದು ನಿಮಿಷ ಹೇಳಿ ಬೇಗ. ಎ. ವಿಲ್ ಟೇಕ್ ಡಿ. ನಗುವಲ್ಲೂ ಮುನಿಸಲ್ಲೂ ಪ್ರೀತಿ ಒಂದೇನೆ ಕಾಣಿಕೆ. ಓಕೆ, ಡಿ. ಓಕೆ, ಡಿನ ಲಾಕ್ ಮಾಡಿ ವಿದ್ವಾಂಸರೇ. ನೋಡೋಣ. 0 ತಗೋತಾರ ಅಥವಾ 0 ಹಿಂದೆ ಇನ್ನೂ ಒಂದು ಜೊತೆಗೆ ಇನ್ನೊಂದಿಷ್ಟು ಸೊನ್ನೆಗಳನ್ನು ತಗೋತಾರ ಅಂತ ನೋಡೋಣ. ಸಣ್ಣ ತಪ್ಪ ತೋರಿಸಿ ವಿದ್ವಾಂಸರೇ. ನಗುವಲ್ಲೂ ಮುನಿಸಲ್ಲೂ ಪ್ರೀತಿ ಒಂದೇನೆ, ಅದೇ ಕರೆಕ್ಟ್. ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ. ಇದು ಸರಿಯಾದ ಉತ್ತರ. ಅಪರ್ಣ ಸೊನ್ನೆಯೋ ಸಿಗಲಿಲ್ಲ ಏತಕ್ಕೆ? ಸಿಕ್ಕಿದೆ ನಿಮಗೀಗ 10,000. ಈಗ ನಿಮ್ಮ ಸರದಿ. ನೀವು ಯಾರನ್ನ ಆರಿಸ್ಕೋತೀರಿ ಅಂತ ನೋಡೋಣ. ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಸುಧಾರಾಣಿ ಅವರನ್ನ ಲಾಕ್ ಮಾಡಿರೋದ್ರಿಂದ ರಕ್ಷಿತಾ, ರಮ್ಯಾ ಹಾಗೂ ಪ್ರೇಮ ಇದ್ದಾರೆ. ಯಾರನ್ನ ಆಯ್ಕೆ ಮಾಡ್ಕೋತೀರಿ? ರಮ್ಯಾನಾ? ಓಕೆ, ರಮ್ಯಾ ಅವ್ರನ್ನ ಲಾಕ್ ಮಾಡಿ. ಓ, ಈ ನನ್ನ ಕಣ್ಣಾಣೆ ಅಭಿ ಫಿಲ್ಮ್ದು 2003. ಎಲ್ಲೆಲ್ಲೋ ಓಡುವ ಮನಸ್ಸೆ ಸಿದ್ಲಿಂಗು 2012. ಯಾವ ಹಾಡನ್ನ? ಈ ನನ್ನ ಕಣ್ಣಾಣೆ. ಈ ನನ್ನ ಕಣ್ಣಾಣೆ ಅಭಿ ಫಿಲ್ಮ್. ಓಕೆ, ಅದನ್ನ ಲಾಕ್ ಮಾಡಿ. ಈ ನನ್ನ ಕಣ್ಣಾಣೆ, ಈ ನನ್ನ ಎದೆಯಾಣೆ, ಈ ನನ್ನ ಮನದಾಣೆ, ಈ ನನ್ನ ಉಸಿರಾಣೆ. ಹೇ ಹುಡುಗ, ನೀ ನನ್ನ ಪ್ರಾಣ ಕಣೋ. ಈ ನನ್ನ ಕಣ್ಣಾಣೆ, ಈ ನನ್ನ ಎದೆಯಾಣೆ, ಈ ನನ್ನ ಮನದಾಣೆ, ಈ ನನ್ನ ಉಸಿರಾಣೆ. ನಂಗು ನಿಂಗು ಇನ್ನೂ ಹೊಸದು ಇಂಥ ಅನುಭವ. ಕಂಡು ಕಂಡು ಎದೆಯ ಒಳಗೆ ಏನು ಕಲರವ. ಹೊಸ ಹೊಸ ಒಯ್ಯಾರದ ಪದ ಪದ ಬೆಸೆದಿದೆ. ಸ್ಟಾಪ್. ನೀವು ಹೇಳಿ ದ ಪದ ಕರೆಕ್ಟ ಅಥವಾ ಕಿರಿಕ? ಆಪ್ಷನ್ಸ್ ಕೊಟ್ರೆ ಚೆಕ್ ಮಾಡೋಣ. ಓಕೆ, ವಿದ್ವಾಂಸರೇ ಆಪ್ಷನ್ ಅನ್ನ ಕೊಡಿ. ಓಕೆ, ನಿಮ್ಮ ಸಮಯ ಪ್ರಾರಂಭ ಆಗಿದೆ. ಸದಾ 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 ಒಯ್ಯಾರದ ಪದ ಪದ ಬೆಸೆದಿದೆ. ಡಿ. ಒಂದು ನಿಮಿಷ. ಸದಾ ಸದಾ ಅದೇನದು? ಒಯ್ಯಾರದ ಪದ ಪದ ಸೆಳೆದಿದೆ ಅಲ್ಲ? ಸದಾ ಸದಾ ನನ್ನಾಳದ ಅಲ್ಲ. ಸದಾ ಸದಾ ವಯ್ಯಾರದ ಪದ ಪದ ಸಮಯ ಬೆರೆದಿದೆ ಅಲ್ಲ? ಓಡ್ತಾ ಇದೆ. ಬೆಸೆದಿದೆ. ಡಿ. ಡಿನಾ? Yeah. ಓಕೆ, ಬಿನ ಲಾಕ್ ಮಾಡಿ. ಡಿ. ಡಿ. ಡಿನಾ? ಓಕೆ, ಸಾರಿ. ಡಿನ ಲಾಕ್ ಮಾಡಿ. ಧನ್ಯವಾದಗಳು ಡಿ. ಧನ್ಯವಾದಗಳು ಡಿ. ಓಕೆ, ಡಿನ ಲಾಕ್ ಮಾಡಿ ವಿದ್ವಾಂಸರೇ. ಇದು ಸರಿನೋ ತಪ್ಪು ತಿಳಿಸಿ ವಿದ್ವಾಂಸರೇ. ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ, ಸರಿ, ತಪ್ಪು, ಸರಿ, ಸರಿ, ತಪ್ಪು, ಸರಿ, ಸರಿ, ತಪ್ಪು, ಸರಿ. ಇದು ಸರಿಯಾದ ಉತ್ತರ. ನನ್ನ ಕಣ್ಣಾಣೆ, ನನ್ನ ಎದೆಯ. ಓಕೆ, ನಮ್ಮ ಈ ಒಂದು
ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋನ 3ನೇ ರೌಂಡ್ ಲಿರಿಕ್ ಕಿರಿಕ್ ನಲ್ಲಿ ಇಬ್ರು ಕಿರಿಕನ್ನ ಮೀರಿ ಲಿರಿಕ್ ಅನ್ನ ಕರೆಕ್ಟ್ ಹಾಡಿ ಇಬ್ರು ಕೂಡ 10,000 ರೂಪಾಯಿನ ಗಳಿಸಿದ್ದಾರೆ. ಅದಕ್ಕೊಂದು ಚಪ್ಪಾಳೆ. ಓಕೆ, ನಾನೀಗ ಅಪರ್ಣ ಮೇಡಮ್ ಅನ್ನ ಇಲ್ಲಿ ಕರಿತೀನಿ. ಏನಪ್ಪ ಕಾದಿದೆ. ಈಗ ನನಗೆ ಒಂದು ಸಣ್ಣ ಒಂದು ವಿಷಯ ಹೇಳಬೇಕು. ಈ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿನ ಅಚ್ಚ ಕನ್ನಡದಲ್ಲಿ ಹೇಳಿ, ಬ್ರೇಕ್ ನೀವೇ ಹೇಳ್ಬಿಡಿ. ಅಯ್ಯೋ, ಹಂಗ ರಾಗ ಸರಾಗವಾಗಿ ಹೊರಹೊಮ್ಮುವಂತಹ ಒಂದು ಸರಳವಾದ ಹಾಡಿನ ಪ್ರದರ್ಶನವಿದು. ನಮ್ಮ ಕೊನೆಯ ರೌಂಡಿನ ಹೆಸರು ಹಾಡು ನಿಮ್ಮ ಪಾಡು. ಓಕೆ, ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಈ ಒಂದು ಹೋಮಕುಂಡಕ್ಕೆ, ಈ ಒಂದು ಯಜ್ಞಕ್ಕೆ ಯಜ್ಞ ಶೆಟ್ಟಿ ಅವರು ಶುರು ಮಾಡ್ತಾ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್ ಮ್ಯೂಸಿಕ್. ಕಟ್ಟದ ಅಂಚಿದಾಯ್ ತೆಂಕಾಯಿ ಬತ್ತುತ್ತೂಯ್ ಅಲಿನ ತೆಲ್ಗೆದ ಪೊರ್ಲು ಗತಾದ ನೋಡಿ ಕಟಿಯ ಇಳಿದು ಬ್ಯಾಲೆನ್ಸ್ ಬಂತು ಕಮಾನ್ ಅವಳ ನೋಡಿ ನಿಂತನು. ಗುಡ್ ಕಡಲ ಬೀಸು ಗಾಳಿಗಳು ಮಾತನಾಡನು ಸೂಪರ್ ಮಾತಿಗೆ ಅವಳು ಮರಳ ನೋಡನು. ಸೂಪರ್ ನನ್ನಕ್ಕ ನನ್ನ ಮನಸ್ಸ ಎತ್ಕೊಂಡು ಹೋಯ್ತಾಳನು. ಸೂಪರ್ ಅಯ್ಯಯ್ಯೋ ಸೂಪರ್ ಅಯ್ಯಯ್ಯೋ come on you can do it. Super. ಘಾಟಿಯ ಇಳಿದು ತೆಂಕಣ ಬಂದು ಅವಳ ನೋಡು ನಿಂತನು. ಕಡಲ ಬೀಸು ಗಾಳಿಗವಳು balance ಬೇಳದ Come on, you can do it. ಅವಳು ಮರುಳನಾದನು. ಸೂಪರ್ ನನ್ನಕ್ಕ ನನ್ನ ಮನಸ್ಸ ಎತ್ಕೊಂಡು ಹೋಯ್ತಾಳನು. ಸೂಪರ್ come on ಆಗೋಯ್ತು ಮಕ್ಕಳು ಅಯ್ಯಯ್ಯೋ ಸೂಪರ್ ಆಗಿತ್ತು. ಆದ್ರೆ ಏನು ಅಂದ್ರೆ ಒಂದು 6 ಲೈನ್ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ ಬಸ್. ಅಲ್ಲ ಮಾಸ್ಕೋ ಆಡ್ದಂಗೆ. ಮಾಸ್ಕೋ ನಮ್ಮ ರಷ್ಯನ್ ಹುಡುಗಿ ಆಡ್ದಂಗೆ ತರ ಹಾಡದ್ನ ಇಲ್ಲ ಚೆನ್ನಾಗಿತ್ತು. ಓಕೆ, ನಿಜವಾಗ್ಲೂ ಬಹಳ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ. ಓಕೆ, ಈಗ ನಿಮ್ಮ ಸರದಿ ಮುಕ್ತಾಯ ಆಯ್ತು. ಈಗ ನಮ್ಮ ಕನ್ನಡದ ಕಂಠೀರಿವಿ ಬದ್ರಿ ಹಾಡ್ತಾರಂತೆ. ನಾ ಬರ್ತೇನೆ. ಹೌದಾ? ಓಕೆ, ಬನ್ನಿ. ಕಬೀರ್ ಭಾಯ್ ರೆಡಿನಾ? ಎಸ್, ಮ್ಯೂಸಿಕ್. ಹಾಡು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲದ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಸೂರ್ಯ ಬರದೆ ಕಮಲವೆಂದು ಅರಳದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಸೂರ್ಯ ಬರದೆ ಎಂದು ಅರಳದು, ಚಂದ್ರನಿರದೆ ಚಂದ್ರ ನಲಿಯದು. ಒಲವು ಮೂಡದಿರಲು ಮನ ಅರಳದು, ಹಾಡ್ತಾ ಇರ್ಬೇಕು. ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು.
ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ಜೀವನ ಅದೇ ಸಾಗದು, ಹತ್ತಿ ಹತ್ತಿ ಲೋಕದಲ್ಲಿ ಗಂಡ ಹೆಣ್ಣಿಗ ಸಾಗದು. ಎಸ್ ಬ್ಯಾಲೆನ್ಸ್ ಬಂತು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಓಕೆ ಸೂಪರ್ ಸೂಪರ್ ಸೂಪರ್. ಬದ್ರಿ ಏನನ್ಸ್ತಪ್ಪ? ತುಂಬಾನೇ ಚೆನ್ನಾಗಿತ್ತು. ಹಾ ಹಾಡಿನ ಕಡೆ ಗಮನ ಇತ್ತು ಹಾ ಆಲ್ವೇಸ್. ಓಕೆ ಬಟ್ ಏನಂದ್ರೆ ಸಿಕ್ಕಾಪಡೆ ಫೋರ್ಸ್ ನಲ್ಲಿ ಹಾ. ಸರ್ಕ್ಯುಲರ್ ರೊಟೇಟ್ ಆಗತ್ತಲ್ಲ, ಹೌದು ಒಂದ್ ಕಡೆಗೆ ಆಗ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಗತ್ತಲ್ಲ, ಹೌದು ಬ್ಯಾಲೆನ್ಸ್ ಇದಾಗುತ್ತೆ. ಓಕೆ, ಎ ಟೀಮ್ ಗೆಲ್ತಾ ಬಿ ಟೀಮ್ ಗೆಲ್ತಾ ಅನ್ನೋದನ್ನ ನೋಡೋಣ. ವಿದ್ವಾಂಸರು ಚಿತ್ರಪಟದ ಮೇಲೆ ಮೂಡಿಸಿ ಗೆಲುವು ಮತ್ತು ಸೋಲಿನ ಪಟವನ್ನ. ಗೆದ್ದ ಟೀಮು ಬಿ. ಇವತ್ತಿನ ನಮ್ಮ ಶೋ ತುಂಬಾ ಚೆನ್ನಾಗಾಗ್ಲಿಕ್ಕೆ ಕಾರಣ ಈ 4 ಜನರು. ಹಾಗಾಗಿ ವೀಕ್ಷಕರೇ, ನಾವು ಇವರಿಗೆ ವಂದನೆಯನ್ನ ಹೇಳ್ತಾ ನಿಮ್ಮ ಅರುಣ್ ಸಾಗರ್ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ನಿಮ್ಮ ಮನೆಗೆ ಬಂದು ಇದೇ ತರ ಒಳ್ಳೆಯ ಕಲಾವಿದರು ಹೃದಯರನ್ನ ಕರ್ಕೊಂಡು ಬರ್ತಾನೆ ಇರ್ತೀನಿ, ಮಜಾ ಕೊಡ್ತಾನೆ ಇರ್ತೀನಿ. ನೀವು ನೋಡ್ತಾ ಇರಿ ನಮ್ಮ ಶೋ. ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ Simple